Good boys go to heaven, bad boys go to Bangkok. ಇಡೀ ವಿಶ್ವದಲ್ಲೇ ರಂಗು ರಂಗು ನಗರ ಅಂತ ಪ್ರಸಿದ್ಧಿ ಹೊಂದಿರುವಂತಹ ಬ್ಯಾಂಕಾಕ್ ನಗರ ಪಡ್ಡೆ ಹುಡುಗರ ಡ್ರೀಮ್ ಲ್ಯಾಂಡ್. ಈ ಒಂದು ನಗರಕ್ಕೆ ಅಪ್ಪ ಅಮ್ಮನ್ನ ಕರ್ಕೊಂಡು ಹೋಗ್ಬೋದಾ? ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳಿ. We've been driving around singing songs way too loud because we wanna picking up all our friends, fill up the car till it bends because we wanna yeah, we just wanna have fun. The trunk's full of wine, we're gonna stay up, have the time of our lives. The night is young, don't need anybody else. ಜನರಲಿ ಬರೀ ಯಂಗ್ಸ್ಟರ್ಸ್ ಮಾತ್ರ ಬರುವಂತಹ ಜಾಗ, ಚಿಲ್ಡ್ ಔಟ್ ಪ್ಲೇಸು, ಫುಲ್ ಪಾರ್ಟಿ ಜಾಗ. ಇವತ್ತು ನಮ್ಮ ಅಪ್ಪ ಅಮ್ಮನ ಈ ಒಂದು ದುನಿಯಾ ನೋಡ್ಲಿ ಅಂತ ಕರ್ಕೊಂಬಂದಿದ್ದೀನಿ. ಏನಮ್ಮ ಚಿನ್ನದ ತುಂಡು ಮೇಲೆ ಕೂತ್ಕೊಂಡಿದ್ಯಾ? ಏನ್ ಸಮಾಚಾರ? ಲೆವೆಲ್ಲೇ ಬೇರೆನಾ? ನೋಡಿ ಎಂತ ನಾಯಿನ ಮಾಡಿದಾರೆ ಡಿಸೈನ್, ರಿಯಲ್ ಆಗಿ. ಇನ್ನು ಸ್ವಲ್ಪ ಹೊತ್ತರಲ್ಲಿ ಇದೇ ಜಾಗದಲ್ಲಿ ವಾಟರ್ ಫಾಲ್ಸ್. ಎಷ್ಟೋ ವರ್ಷಗಳಿಂದ ಈ ಒಂದು ಮೂಮೆಂಟ್ಗೋಸ್ಕರ ಕಾಯ್ತಾ ಇದ್ದೆ. ಇಲ್ಲಿಂದ ನಿಮ್ಗೆ ಇಡೀ ಬ್ಯಾಂಕಾಕ್ದು ವ್ಯೂ ಸಿಗುತ್ತೆ. ಎಲ್ಲಿ ನೋಡಿದ್ರು ನೋಡಿ, ಇಲ್ಲೇ ವಾಟರ್ ಫಾಲ್ಸು. ನಾವು ಇಲ್ಲೇ ಪಕ್ಕದಲ್ಲೇ ಕೂತಿದ್ದೀವಿ. ನಮ್ಮಮ್ಮಂಗೆ ಎಸ್ಕಲೇಟರ್ ಹತ್ತದಂದರೆ ಸಿಕ್ಕಾಬಿಟ್ಟೆ ಭಯ. ಒಂದು ದಿವಸ ಅದಕ್ಕೆ ಭಯ ಪಟ್ಕೊಂಡು ಹತ್ತಲೇ ಇಲ್ಲ, ಗಲಾಟೆ ಮಾಡಿಬಿಟ್ರು ಮಾಲಲ್ಲಿ. ಅದಾದಮೇಲೆ ಒಂದು ದಿವಸ ಪೂರ್ತಿ ಟ್ರೈನಿಂಗ್ ಕೊಟ್ಟೆ ಮಾಲಿಗೆ ಕರ್ಕೊಂಡೋಗಿ. ಅವತ್ತಿಂದ ಹತ್ಕೋತಾ ಇದ್ದಾರೆ. ಅಲ್ಲಮ್ಮ ಹೇಳು ಸ್ಟೋರಿ. ಒಂದಿನ ಅದಕ್ಕೋಸ್ಕರ ವರೇನ್ ಮಾಲೆ ಕರ್ಕೊಂಡೋಗಿ ಬೆಳಗ್ಗೆಯಿಂದ ಸಂಜೆ ತನಕ ಹತ್ತೋದು ಆಚೆ ಸ್ಮೂತಾಗಿ ಹೋಗಿ ನೋಡೋಣ ಹೆಂಗೆ ಹೋಗ್ತೀಯ. ಆಚೆ ಆರಾಮಾಗಿ ಹೋಗ್ಬೇಕು, ಒಂಚೂರು ಎಡುವುದೇ. ನೋಡೋ ಎಷ್ಟು ಆರಾಮ ಹೋಗಿದೆ. ಮುಂಚೆ ಹೋಗ್ತಾನೆ ಇರಲಿಲ್ಲ, ನಿಂತ್ಕೊಂಡ್ಬಿಡ್ತಾ ಇದ್ದೆ. ಏನಮ್ಮ ಚಿನ್ನದ ತುಂಡು ಮೇಲೆ ಕೂತ್ಕೊಂಡಿದ್ಯಾ? ಏನು ಸಮಾಚಾರ? ಲೆವೆಲ್ಲೇ ಬೇರೆನಾ? ಹಾಂ, ಚಿನ್ನದ ತುಂಡು. ಹಾಂ, ಎಷ್ಟು ಮಾಡಿದಾರಲ್ಲ ಕೂತ್ಕೊಳ್ಳೋದಕ್ಕೆ. ಅದು ಅಷ್ಟೇ ಸಕ್ಕದಾಗಿದೆ. ಶ್ಯಾಂಡಲಿಯರ್ ಸಕ್ಕದ ರಾಯಲಾಗಿ ಮಾಡಿದ್ದಾರೆ ಮಾಲ್ನ. ನೋಡಿ ಎಂಥ ನಾಯಿನ ಮಾಡಿದ್ದಾರೆ ಡಿಸೈನ್, ರಿಯಲ್ ಆಗಿ. ಯಪ್ಪ, ನಿಜವಾಗ್ಲೂ ರಿಯಲ್ ಆಗಿ ಮಲ್ಕೊಂಡಿದ್ದೇನೋ ದೊಡ್ಡ ನಾಯಿ ಅನ್ಸುತ್ತೆ. ಫುಲ್ ಫೇಮಸ್ ಸೆಲೆಬ್ರಿಟಿ, ಎಲ್ಲರೂ ಫೋಟೋ ತೆಗಿತಾ ಇದ್ದಾರೆ. ತಿನ್ಬಿಡುತ್ತೆ ನಿನ್ನ, ಹುಷಾರಾಗಿಲ್ಲ ಅಂದರೆ. ಹತ್ರ ಹೋಗಪ್ಪ. ನೋಡಲಿ ಕಿವಿ ಎಲ್ಲ ಆಡ್ತಾ ಇದೆ, ಕಾಣಿಸ್ತಾ ಇದೆಯಾ? ನಮ್ಮ ದೇಶದಲ್ಲಿ ಮಾಲ್ಗಳಲ್ಲಿ ಪ್ರತಿಯೊಂದು ಊಟ ತಿಂಡಿ ಎಲ್ಲ ಫುಡ್ ಕೋರ್ಟ್ ಲಾಸ್ಟಲ್ಲಿ ಇರುತ್ತೆ. ಆದರೆ ಇಲ್ಲಿ ರಿವರ್ಸು, ಇಲ್ಲಿ ಫಸ್ಟು ಬೇಸ್ಮೆಂಟಲ್ಲಿ ಮಾಡಿಬಿಡ್ತಾರೆ. ನೀವು ಇಲ್ಲಲ್ಲ, ಎಲ್ಲ ಥೈಲ್ಯಾಂಡ್ ಮಾಲ್ಸ್ಗೆ ಹೋಗು, ಬೇಸ್ಮೆಂಟಲ್ಲಿ ಊಟ ತಿಂಡಿ, ಅದಾದಮೇಲೆ ಮಿಕ್ಕಿದ್ದು. ಇಡೀ ಮಾಲಲ್ಲಿ ಎಲ್ಲೆಲ್ಲಿ ಏನೇನು ಊಟ ತಿಂಡಿ ಸಿಗುತ್ತೆ ಅನ್ನೋದಕ್ಕೆ ಬೋರ್ಡ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಎಷ್ಟು ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ. ಅಂದರೆ ಕಣ್ಣಿಗೆ ಕಟ್ಟದಂಗಿದೆ ಇದು. ಅಂದರೆ ಹತ್ತತ್ರ ಹೋಗಿ ಅಷ್ಟು ಟಚ್ ಸ್ಕ್ರೀನ್ ಇಲ್ಲ, ಬಟ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡು, ಅಲ್ವಾ? ನಮ್ಮ ತಾಯಿಯ ಹೆಸರು ಶಚಿ. ಶಚಿ ಅಂದರೆ ನಮ್ಮ ಇಂದ್ರನ ಹೆಂಡತಿ ಅಂತನಾ? ನೋಡಿ ಇಲ್ಲಿ ಶಿಚಿ ಅನ್ನೋ ಒಂದು ಜಾಗ ಇದೆ, ರೆಸ್ಟೋರೆಂಟು. SHI ಇದೆ, SHE ಹಾಕ್ಬಿಟ್ರೆ ನಿನ್ನ ಹೆಸರು ಅಲ್ವಾ? ನಿಂದೇ ಹೋಟ್ಲು. ನೋಡಿ ಇದು ನೋಡ್ತಾ ಇದೆಯಲ್ಲ, ಸಿನಿಮಾ ಥಿಯೇಟ್ರು. ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ, ತುಂಬ ರಾಯಲಾಗಿ ಮಾಡಿದ್ದಾರೆ. ನಾವೇನು ಕಮ್ಮಿ ಇಲ್ಲ, ಬಟ್ ಇದೊಂಥರ ಡಿಫ್ರೆಂಟಾಗಿ ಡಿಸೈನ್ ಚೆನ್ನಾಗಿದೆ. ನಮ್ಮ ಬೆಂಗಳೂರು ಏರ್ಪೋರ್ಟ್, ಹೊಸ ಏರ್ಪೋರ್ಟ್ ನೋಡಿ, ಇದೇ ಥೀಮನ್ನ ಇನ್ಸ್ಪೈರ್ ಆಗಿ ಮಾಡಿರೋದು ಅಂತಲೇ ಹೇಳ್ಬೋದು. ಇದೇ ಥರನೇ ಮಾಡಿದ್ದಾರೆ ಸಾಕಷ್ಟು ಜಾಗಗಳನ್ನ. ಇವಾಗ ಐಕಾನ್ಸಿಯಮ್ ಮಾಲಲ್ಲಿ ಏನು ಐಟನರಿ ಅಂದರೆ ಏನು ಮಾಡ್ತೀವಿ ಅಂದರೆ, ಅಮ್ಮನಿಗೆ ಕಾಫಿ ಬೇಕಂತೆ ಕಾಫಿ ಕೊಡಿಸ್ತೀನಿ. ಎಲ್ಲಿ? ಸ್ಟಾರ್ಬಕ್ಸಲ್ಲಿ. ಯಾಕೆಂದರೆ ಸ್ಟಾರ್ಬಕ್ಸ್ ಕಾಫಿ ಇಷ್ಟ ಅಂತಲ್ಲ, ಸ್ಟಾರ್ಬಕ್ಸ್ ಹತ್ರ ಬೆಸ್ಟ್ ವ್ಯೂ ಆಫ್ ಐಕಾನ್ಸಿಯಮ್ ಇದೆ. ನೀವು ಅಷ್ಟೇ, ಇದೊಂದು ಟಿಪ್ಪು. 7ನೇ ಫ್ಲೋರಿಗೆ ಬಂದು ಸ್ಟಾರ್ಬಕ್ಸಲ್ಲಿ ಕೂತ್ಕೊಂಡ್ರೆ
ಆಚೆ ಕಡೆ ಇಡೀ ಐಕಾನ್ಸಿಯಾ ಮಾಲ್ದು ಅದ್ಭುತ ವ್ಯೂ ಸಿಗುತ್ತೆ. ಬನ್ನಿ, ಇನ್ನು ಸ್ವಲ್ಪ ಹೊತ್ತರಲ್ಲಿ ಇದೇ ಜಾಗದಲ್ಲಿ ವಾಟರ್ ಫಾಲ್ಸು. ಹಾಂ, ಇಲ್ಲಿ ರೌಂಡ್ ಕಾಣಿಸ್ತಾ ಇದೆಯಲ್ವಾ, ಸಿಂಗಾಪುರ್ ಚಾಂಗಿ ಏರ್ಪೋರ್ಟಲ್ಲಿ ಅದೇ ಥರ ಬೀಳುತ್ತೆ. ಇಲ್ಲೂ ಅಷ್ಟೇ, ಸಿಂಗಾಪುರಲ್ಲಿ ದೊಡ್ಡದು, ಇಲ್ಲಿ ಅದಕ್ಕಿಂತ ಚಿಕ್ಕದು, ಬಟ್ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಇಲ್ಲಿಯ ಸ್ಟಾರ್ ಬಕ್ಸ್ ಹೇಗಿದೆ ಅಂತ ನೋಡಿ. ವಾವ್, ಇದೇ ಸ್ಟಾರ್ ಬಕ್ಸ್ ಕಾಫಿ ಶಾಪು, 7ನೇ ಫ್ಲೋರಲ್ಲಿ ಇರೋದು. ಎಲ್ಲಿ ಬೇಕೋ ಕೂತ್ಕೋಬೋದು. ಹಾಂ ನೋಡಿ, ವಾಟರ್ ಫಾಲ್ ಸ್ಟಾರ್ಟ್ ಆಯ್ತು ನೋಡಮ್ಮ. ಹೆಂಗಿದೆ? ಸೊ ಇಲ್ಲಿ ಹೆಂಗೆ ಅಂದರೆ ಸ್ಟಾರ್ ಬಕ್ಸಲ್ಲಿ ನಿಮಗೆ ಬಿಯರ್ ಕೂಡ ಸಿಗುತ್ತೆ. ಇಲ್ಲಿ ಆರ್ಡ್ರ್ ಮಾಡಬೇಕು, ಆರ್ಡ್ರ್ ಮಾಡಿ ಕ್ಯೂ ಅಲ್ಲಿ ನಿಂತ್ಕೊಂಡು ಅದಾದಮೇಲೆ ಆಚೆ ತೊಗೊಂಡು ಕುತ್ಕೋಬೋದು. ಎಷ್ಟೋ ವರ್ಷಗಳಿಂದ ಈ ಒಂದು ಮೂಮೆಂಟ್ಗೋಸ್ಕರ ಕಾಯ್ತಾ ಇದ್ದೆ. ಅಪ್ಪ ಅಮ್ಮನ್ನ ಒಂದು ಫಾರಿನ್ ಕಂಟ್ರಿ ಕರ್ಕೊಂಡು ಹೋಗಬೇಕು, ಅವ್ರನ್ನ ಸುತ್ತಾಡಿಸ್ಬೇಕು, ಅವ್ರು ಖುಷಿಯಾಗಬೇಕು ಅಂತ. ಬಟ್ ಇನಿಷಿಯಲ್ ಲೈಫಲ್ಲಿ ಸಾಧ್ಯನೇ ಆಗಲಿಲ್ಲ, ಯಾಕಂದರೆ ಅಷ್ಟು ಬರೀ ಸ್ಟ್ರಗ್ಲಿಂಗೇ ಆಗೋಗಿತ್ತು. ಎಲ್ಲೋ ಇವತ್ತು ಆಗ್ತಾ ಇದೆ ಅನ್ನೋ ಖುಷಿ ಇದೆಯಲ್ಲ, ಅದಕ್ಕೆ ಪಾರವೇ ಇಲ್ಲ. ತುಂಬ ಖುಷಿ ಆಗ್ತಾಯಿದೆ. ಅವ್ರು ನೋಡಿ ಅಲ್ಲಿ ಚಿಲ್ ಮಾಡ್ತಾ ಇದ್ದಾರೆ ಮಾತಾಡಿಕೊಂಡು. ನಾನಿಲ್ಲಿ ಅವ್ರು ಕಾಫಿ ಆರ್ಡ್ರ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಒಂದು ಸ್ಪೆಷಾಲಿಟಿ ಕಾಫಿ ಆರ್ಡ್ರ್ ಮಾಡಿದ್ದೀನಿ, ಹಾಂಡುರಾಸ್ ಅಂದ್ಬಿಟ್ಟು, ಒಂದು ಕ್ಯಾಪಿಚಿನೋ. ಹಲೋ. ಈ ಥರ ಸ್ಟಾರ್ ಬಕ್ಸ್ ನಾನು ನೋಡೇ ಇಲ್ಲ, ಇಷ್ಟು ಫ್ರೆಂಡ್ಲಿ ಮತ್ತು ಇಷ್ಟು ಅದ್ಭುತವಾದ ಲೊಕೇಶನಲ್ಲಿರೋ ಸ್ಟಾರ್ ಬಕ್ಸು ನೋಡಿ. ಇದೇ ಸ್ಪೆಷಾಲಿಟಿ ಕಾಫಿ ಮಾಡುವಂತಹ ಜಾಗ. ಹಾಂಡುರಾಸ್ ಕಾಫಿ ಅಂತ ಒಂದು ಕಾಫಿ, ಅದನ್ನು ಮಾಡಿಕೊಡ್ತಾರೆ ಇಲ್ಲಿ. ಇದು ಕಾಫಿ ಜಾಗನ ಅಥವಾ ಯಾವುದೋ ಸೈನ್ಸ್ ಎಕ್ಸ್ಪೆರಿಮೆಂಟ್ ಜಾಗನ ಗೊತ್ತಿಲ್ಲ. ಬ್ರೋ, ಯು ಮೇಕಿಂಗ್ ಹಾಂಡುರಾಸ್? ಹಾಂ ನೋಡಿ ಇಲ್ಲಿ ಹೆಂಗೆ, ಇದು ಹೆಂಗಿದೆ ನೋಡ್ರಿ ಕಾಫಿ ಮೆಷೀನು. ವಾವ್, ಸಕ್ಕತ್ತಾಗಿದೆ. ಒಳ್ಳೆ ಹಾವು ಬುಸ್ಕುಟ್ಟಂಗೆ ಬುಸ್ಕುಡುತ್ತೆ, ಬುಜ ಅಂತ. ಓಕೆ ನೋಡಿ, ಇವನು ಹುಡುಗನ ಹೆಸರು ಪೇ, ಅವನ ಹೆಸರು ಸಾಲ್. ಅಲ್ಲಿ ಇವಾಗಷ್ಟೇ ರೋಸ್ಟ್ ಮಾಡಿರುವಂತಹ ಬೀನ್ಸನ್ನು ಬ್ರೂ ಮಾಡ್ತಾರೆ. ಅದಕ್ಕೂ ನೋಡಿ ಮೆಜರ್ಮೆಂಟು, ಅದನ್ನು ಕುಟ್ಟಿ ಪ್ರೆಸ್ ಮಾಡ್ತಾರೆ, ಮತ್ತೆ ಪ್ರೆಸ್ ಮಾಡ್ತಾಯಿದ್ದಾರೆ. ಇದೊಂದು ಆರ್ಟು ಕಾಫಿ ಅನ್ನೋದು. ಇವತ್ತಂತೂ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಟ್ಟಿದೆ ಕಾಫಿ ಮೇಕಿಂಗು. ಈಗ ಈ ಮಿಷಿನ್ ಒಳಗೆ ಬ್ರೂ ಮಾಡ್ತಾರೆ ಕಾಫಿ. ಬೇರೆ ಬೇರೆ ದೇಶದ ಒರಿಜಿನ್ನು ಇಥಿಯೋಪಿಯಾಲೇ ವರ್ಲ್ಡ್ಸ್ ಫಸ್ಟ್ ಕಾಫಿ ಶುರುವಾಗಿದ್ದು. ಕೋಸ್ಟಾರಿಕಾ, ಹಾಂಡುರಾಸು, ವಿಯೆಟ್ನಾಮು. ನಾನು ಟ್ರೈ ಮಾಡ್ತಿರೋದು ಹಾಂಡುರಾಸ್. ಹಾಲನ್ನು ಬಿಸಿ ಮಾಡ್ತಿರೋಂತಹ ಪ್ರಕ್ರಿಯೆ. ಬಿಸಿ ಜೊತೆಗೆ ಫೋಮ್ ಕೂಡ ಆಗುತ್ತೆ ನೋಡಿ. ಇದು ಸೆಟ್ ಆಗೋ ಥರ ಕುಟ್ತಾ ಇದ್ದಾನೆ ನೋಡಿ, ಎಷ್ಟು ಚೆನ್ನಾಗಿ ಕೊಡ್ತಾ ಇದ್ದಾರೆ. ಆ ಮರದ ಇದರಲ್ಲಿ ನೀರಿಟ್ಟರು ಎಲ್ಲ ಬೇರೆ ಬೇರೆ ಮಾಡಿದ್ದಾರೆ. ಹಾಂ, ಬೇರೆ ಬೇರೆ. ಇವನು ಸ್ಪೆಷಾಲಿಟಿ ಕಾಫಿ ಮೇಕರು ನೋಡಿ, ಹೆಂಗೆ ಕೊಟ್ಟ ಪ್ರೆಸೆಂಟೇಷನ್. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು. ಹೆಸರು ಪೇ. ಬಟ್ ಈ ವ್ಯೂ ಇದೆಯಲ್ಲ, ಈ ವ್ಯೂಲ್ಲಿ ಕಾಫಿ ಕುಡಿಬೇಕು ನಾವು. ಎಂಥ ವ್ಯೂ ಅಂತ ತೋರಿಸ್ತೀನಿ ಬನ್ನಿ. ಇಡೀ ಬ್ಯಾಂಕಾಕ್ ನೋಡ್ಬೋದು ಇಲ್ಲಿ. ಯಾ ವೆಲ್ಕಮ್, ಬನ್ನಿ. ನೋಡಿದೆ ವ್ಯೂ. ಅಲ್ಲೂ ಹೋಗ್ಬೋದು, ಆ ವ್ಯೂ ಅಲ್ಲೂ ಹೋಗ್ಬೋದು. ಫ್ರೀಯಾಗಿ ಬಂದು ಅಂದರೆ ಕಾಫಿ ಕುಡಿಲಿಲ್ಲ ಅಂದ್ರೂ ಆ ಕಡೆ ಪಾಸಾಗಿ ಅಲ್ಲಿ ನೋಡ್ಬೋದು. ಬಟ್ ಇದೊಂಥರ ಪ್ರೈವೇಟ್ ಆಗಿರುತ್ತೆ. ಹೆಂಗಿದೆ ವ್ಯೂ? ಇಲ್ಲಿಂದ ನಿಮ್ಗೆ ಇಡೀ ಬ್ಯಾಂಕಾಕ್ದು ವ್ಯೂ ಸಿಗುತ್ತೆ, ಎಲ್ಲಿ ನೋಡಿದ್ರು. ಇದು ಇವೆಲ್ಲ ಅಪಾರ್ಟ್ಮೆಂಟ್ಸು. ಸೊ ಇಲ್ಲಿ ಕೂತ್ಕೊಂಡು ಚಿಲ್ಲಾಗಿ ಕಾಫಿ ಕುಡಿಯೋಣ. ನೀರು ಇದು ಸ್ಪೆಷಾಲಿಟಿ ಕಾಫಿ. ಇದು ಒಂದು ಕಾಫಿಗೆ 600 ರೂಪಾಯಿ. ನಮ್ಮ ಅಪ್ಪ ಕೇಳ್ತಾ ಇದ್ರು ಥೈಲ್ಯಾಂಡ್ ದೇಶದ ನೇಬರಿಂಗ್ ದೇಶಗಳು ಯಾವುದು ಅಂತ. ಅದಕ್ಕೆ ಒಂದು ಮ್ಯಾಪ್ ಹಾಕಿ ತೋರಿಸ್ತಾ ಇದ್ದೆ. ನೀವು ಅರ್ಥ ಮಾಡ್ಕೊಳ್ಳಿ ನೋಡಿ ಯಾವ ಥರ ಇದೆ ಥೈಲ್ಯಾಂಡ್ ಅಂತ. ಥೈಲ್ಯಾಂಡ್ ಎಲ್ಲೋಲಿದೆ, ಮೇಲ್ಗಡೆ ನಾರ್ತನ್ ಸೈಡ್ ಲೆಫ್ಟ್ ಸೈಡಲ್ಲಿ ಮಯನ್ಮಾರ್ ಅಥವಾ ಬರ್ಮಾ ಕಾಣುತ್ತೆ. ಬರ್ಮಾ ಪಕ್ಕನೇ ಇರೋದು ಬಾಂಗ್ಲಾದೇಶ. ಥೈಲ್ಯಾಂಡ್ ಈ ಕಡೆಗೆ ರೈಟ್ ಸೈಡ್ಗೆ ಲಾವೋಸ್ ಅನ್ನೋ ದೇಶ, ಅದನ್ನು ಕೂಡ ನಾನು ನಿಮಗೆ ತೋರಿಸಿದ್ದೀನಿ. ಮಯನ್ಮಾರ್ ಒಂದೇ ದೇಶಕ್ಕೆ ನಾನು ಹೋಗಿಲ್ಲ, ಅದು ಬಿಟ್ಟರೆ ಇನ್ನೆಲ್ಲ ನೇಬರಿಂಗ್ ಕಂಟ್ರೀಸ್ಗೂ ಹೋಗಿದ್ದೀನಿ. ಕಾಂಬೋಡಿಯಾ ಕೆಳಗಡೆ ಕಾಣ್ತಾ ಇದೆ ನಿಮಗೆ. ಅದು ಬಿಟ್ಟರೆ ಸದರ್ನ್ ಮೋಸ್ಟ್ ಟಿಪ್ಪಲ್ಲಿ ಟಚ್ ಆಗೋದು ಮಲೇಷ್ಯಾ. ಸೊ ಥೈಲ್ಯಾಂಡ್ ದೇಶಕ್ಕೆ 4 ಗಡಿ ಇದೆ. ನಮ್ಮಪ್ಪ ಇನ್ನೊಂದು ಪ್ರಶ್ನೆ ಕೇಳಿದ್ರು, ಥೈಲ್ಯಾಂಡ್ ದೇಶ ಕರ್ನಾಟಕ ಕಂಪೇರ್ ಮಾಡಿದ್ರೆ ಎಷ್ಟು ದೊಡ್ಡದು ಅಂತ. ನೋಡಿ, ಕರೆಕ್ಟ್ ಆನ್ಸರು ಥೈಲ್ಯಾಂಡ್ ದೇಶ ಇಲ್ಲಿ ಕರ್ನಾಟಕಕ್ಕೆ ಹೋಲಿಸಿದ್ರೆ ಆಲ್ಮೋಸ್ಟ್ 2.67 ಟೈಮ್ಸ್ ದೊಡ್ಡದು. 2.5 ಟೈಮ್ ಹಾಕಬೇಕು. ಕರ್ನಾಟಕ 1,91,791 ಸ್ಕ್ವೇರ್ ಕಿಲೋಮೀಟ್ರು, ಥೈಲ್ಯಾಂಡು
5,13,120 ಸ್ಕ್ವೇರ್ ಕಿಲೋಮೀಟರ್. ನಮ್ಮಪ್ಪ ವಾದ ಮಾಡ್ತಾ ಇದ್ರು ಬೆಂಗಳೂರೇ ದೊಡ್ಡದು ಬ್ಯಾಂಕಾಕ್ಗಿಂತ ಅಂತ, ಅದಕ್ಕೆ ನಾ ಇಲ್ಲ ಅಂದೆ, ಆದರೂ ಮಾತು ಕೇಳಲಿಲ್ಲ. ಅದಕ್ಕೆ ಸಾಕ್ಷಿ ಕೊಡ್ತಾ ಇದ್ದೀವಿ ನೋಡಿ, ಇಲ್ಲಿ ಬ್ಯಾಂಕಾಕು ಬೆಂಗಳೂರಿಗಿಂತ 2 ಪಟ್ಟು ದೊಡ್ಡದು. ಒಂದೇ ಒಂದು ವಿಷಯದಲ್ಲಿ ಥೈಲ್ಯಾಂಡು ಕರ್ನಾಟಕವನ್ನು ಹೋಲುತ್ತೆ. ಯಾವುದರಲ್ಲಿ ಅಂದರೆ ಪಾಪ್ಯುಲೇಷನಲ್ಲಿ. ಕರ್ನಾಟಕದ ಪಾಪ್ಯುಲೇಷನ್ 7 ಕೋಟಿ, ಇನ್ನೂ ಸ್ವಲ್ಪ ಜಾಸ್ತಿನೇ ಇರ್ಬೋದೇನೋ, ಕರೆಕ್ಟಾಗಿ ಸೆನ್ಸಸ್ ಮಾಡಿಲ್ಲ. ಥೈಲ್ಯಾಂಡ್ ಪಾಪ್ಯುಲೇಷನ್ ಕೂಡ 7 ಕೋಟಿ, ಅರೌಂಡ್ 71 ಮಿಲಿಯನ್, 71.6 ಮಿಲಿಯನ್. ಮಂಜು ಕವಿದ ತಾಣ ತುಂಬಿ ಬಂದಿದೆ ಈ ಮನ, ನೀನೇ ಕಾರಣ. ಮರೆತಿಹೇ ನಾ ಮೈಮನ ನಿನ್ನ ಯೋಚನೆ ಪ್ರತಿಕ್ಷಣ, ಪ್ರೀತಿ ಮಾಡುವೆ ನಿನ್ನ ಅನುಕ್ಷಣ ಅನುದಿನ. ಈಗ ನಾವು ಈ ಅತ್ಯದ್ಭುತವಾದ ಮಾನವ ನಿರ್ಮಿತ ಜಲಪಾತದ ಕೆಳಗಡೆ, ಅಪ್ಪ ನಾವು ಊಟ ಮಾಡೋ ಜಾಗ ತೋರಿಸ್ತೀನಿ ನೋಡಿ. ಇಲ್ಲಿ ಅವರಿಬ್ರು ಕೂತಿಯಾರಲ್ವಾ, ನಾವೆಲ್ಲಿ ಇಲ್ಲಿ ಇಲ್ಲಿ ನಮ್ಮದು ಹಾಂ, ಅಲ್ಲಿ ಇದೆ ಹೋಟ್ಲು ನಮ್ಮದು. ಬನ್ನಿ ಹೋಗೋಣ, ಊಟ ಮಾಡೋಣ. ಹೌದು. ನನ್ನಲ್ಲಿ ಬೆರೆತಿಹೇ ಈ ದಿನ. ಸೊ ಇದೆ ನನ್ನ ಫೇವ್ರೆಟ್ ರೆಸ್ಟೋರೆಂಟು, ಯಾಕೆಂದರೆ ವ್ಯೂಗೋಸ್ಕರ. ಲುಕ್ ಥಾಯ್ ಥಾಂಗ್ ಅಂತ ಇದ್ರ ಜಾಗದ ಹೆಸರು. ಸವಾದಿಕ, ಹಲೋ, ಐ ವಾಂಟ್ ಟು ಟೇಕ್ ದ ಟೇಬಲ್ ಫಾರ್ 3. ಸೊ ನೋಡಿ ಎಂಥ ಡೈನಿಂಗ್ ಎಕ್ಸ್ಪೀರಿಯನ್ಸ್ ಇದು. ಐ ವಾಂಟ್ ಟೇಕ್ ದಿಸ್, ಥ್ಯಾಂಕ್ ಯು. ಹೇಗಿದೆ ಜಾಗ ಪಾಪ? ನೋಡಿ ಇಲ್ಲೇ ವಾಟರ್ ಫಾಲ್ಸು, ನಾವು ಇಲ್ಲೇ ಪಕ್ಕದಲ್ಲೇ ಕೂತಿದ್ದೀವಿ. ಬ್ರದರ್, ಎವ್ರಿ ಹಾಫ್ ಆನ್ ಅವರ್ ಇಟ್ ಸ್ಟಾಪ್? 8 p.m. sir. Huh? 8 p.m. 8 p.m. it stop? Yes. Fully? Yes. Huh? Yes. ನೋಡಿ ಮೆನು ಹೆಂಗಿದೆ ಅಂತ. ವಾಟರ್ ಫಾಲ್ಸು ನಿಲ್ತು, ನಮ್ಮ ಊಟನೂ ಮುಗೀತು. ಇಲ್ಲಿಂದ ಹೊರಡುವಂಥ ಸಮಯ. ಥ್ಯಾಂಕ್ ಯು ಮೈ ಡಿಯರ್. ವೇರ್ ಆರ್ ಯು ಫ್ರಮ್? From South Korea. South Korea. How do you say hello? 안녕하세요. Yeah. Namaskara. Namaskara. I will come to Korea soon. I am a YouTuber from India. Yeah. I think so. What is your name? What is your name? Chiu. Your? Kyuhyong. Konji. Nice name, yeah? I will give you my channel. English? Yeah, English. Global Kannada. No, it will not close. Now I am standing here. Okay. This is me. Okay. See you. Bye. Take care. Bye. Yeah, I will come. ಅಮ್ಮ ಡೆಸರ್ಟ್ಸ್ ಬೇಕು ಅಂದರು, ಅದಕ್ಕೆ ಹಣ್ಣು ತೊಗೊಂಡ್ವಿ. ಒಂದು ಪೈನಾಪಲ್ಲು, ಒಂದು ಮ್ಯಾಂಗೋ. ಆಫರಲ್ಲಿ ಕೊಟ್ಟರು, ಯಾಕಂದರೆ ಕ್ಲೋಸಿಂಗ್ ಟೈಮ್ ಅಲ್ವಾ. 100 ಬಾತ್ ಆ್ಯಕ್ಚುಲಿ ತೊಗೊಳ್ಳೋದು ಒಂದಕ್ಕೆ, ಎರಡಕ್ಕೂ ಸೇರಿ 100 ಬಾತ್ ತೊಗೊಂಡ್ರು. 1+1 ಆಫರಲ್ಲಿ ಸಿಕ್ತು. ಏನೋ ಅದೃಷ್ಟನಿಂದ. ನೋಡಿ ಇವಾಗ ನಮ್ಮಲ್ಲಿ ಮನೆ ಆಚೆ, ಅಂಗಡಿ ಆಚೆ ದೇವಸ್ಥಾನಗಳಿರುತ್ತಲ್ಲ, ಅದೇ ಥರ ಇವುಗಳು ಮಾಲ್ ಆಚೆ ಕೂಡ ದೇವಸ್ಥಾನ ಮಾಡಿರ್ತಾರೆ. ಬುದ್ಧನ ದೇವಾಲಯ ಇದು. ಅಮ್ಮ ನೋಡಲಿ, ಪ್ರತಿ ದಿವಸ ಬೆಳಗ್ಗೆ ಸಂಜೆ ಎಲ್ಲ ಪೂಜೆ ಮಾಡ್ತಾರೆ, ದೀಪ ಹಚ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಇದು ಈ ಮಾಲ್ಗೆ ಸಂಬಂಧಪಟ್ಟಂತಹ ದೇವಸ್ಥಾನ. ಬರ್ತಾ ಬೋಟಲ್ಲಿ ಬಂದು ಹೋಗ್ತಾ ಟ್ಯಾಕ್ಸಿಲಿ ಹೋಗಬೇಕು, ಯಾಕೆಂದರೆ ಬೋಟ್ ಸರ್ವೀಸು 8:30ಕ್ಕೆ ಫಿನಿಶ್ ಆಗಿಬಿಡುತ್ತೆ. ಈಗ ಬೋಟ್ ಸಿಗಲ್ಲ. ಈಗ ಟ್ರಾಫಿಕ್ ಮೂಲಕನೇ ಹೋಗಬೇಕು. ಅದೇ ಬೇಜಾರು ಬ್ಯಾಂಕಾಕಲ್ಲಿ, ಟ್ರಾಫಿಕ್ಕನ್ನು ಭೇದಿಸಿ ಸುತ್ತಾಡೋದು. ಅದರ್ವೈಸ್ ಇಟ್ಸ್ ಅ ಬ್ಯೂಟಿಫುಲ್ ಸಿಟಿ, ಜಸ್ಟ್ ಲೈಕ್ ನಮ್ಮ ಬೆಂಗಳೂರು. ನಡೆದು ಕಾಲು ನೋವು ಬಂತಾ? ಇಲ್ವಾ? ಥೈಲ್ಯಾಂಡ್ ದೇಶದ ಪ್ರೈವೇಟ್ ಬಸ್ ಹೆಂಗಿರುತ್ತೆ ನೋಡಿ, ಫುಲ್ ಖತರ್ನಾಕಾಗಿ ಡಿಸ್ಕೋ ಲೈಟ್ಸ್ ಎಲ್ಲ ಹಾಕಿ ಪಾರ್ಟಿ ವೈಬ್ ಇರುತ್ತೆ ಒಳಗೆ.
ನೀವುಗಳು ಅಷ್ಟೇ ಅಕಸ್ಮಾತ್ ಐಕಾನ್ಸಿಯಮ್ ಮಾಲಿಗೆ ಬಂದರೆ ಇಲ್ಲಿಂದ ಬುಕ್ ಮಾಡಬೇಡಿ ಟ್ಯಾಕ್ಸಿಯನ್ನು. ಅದೇ ಮಿಸ್ಟೇಕ್ ನಾನು ಮಾಡಿದ್ದು. ನಾನು ಯಾವಾಗಲೂ ಆಚೆ ಮಾಡ್ತೀನಿ, ಬಟ್ ಅಪ್ಪ ಅಮ್ಮ ಇದ್ದಾರೆ, ಅವ್ರು ನಡ್ಸ್ಕೊಂಡು ಕರ್ಕೊಂಡು ಹೋಗ್ಬೇಕಲ್ಲ ಅನ್ನೋ ಉದ್ದೇಶದಿಂದ ಇಲ್ಲಿಂದ ಮಾಡಿದೆ. ಇಲ್ಲೇ ಅರ್ಧ ಮುಕ್ಕಾಲು ಗಂಟೆ ವೆಯ್ಟಿಂಗ್ ಆಗೋಯ್ತು. ನೋಡಿ ಟುಕ್ ಎಲ್ಲ ಸಿದ್ಧವಾಗಿದ್ದಾರೆ. ಮೋಸ್ಟ್ಲಿ ಯಾರೋ ಒಟ್ಟಿಗೆ ಹೋಗ್ತಾಯಿದ್ದಾರೆ ಗ್ರೂಪ್ ಟೂರ್ಗೆ. ಈಗ ನಾವು ಹೋಗ್ತಾ ಇದ್ದೀವಿ ಐಕಾನಿಕ್, ಭಾಳ ಪ್ರಸಿದ್ಧವಾದ ಖಾಸಾನ್ ರೋಡ್ಗೆ ನೈಟ್ ಲೈಫನ್ನು ಅಪ್ಪ ಅಮ್ಮಂಗೆ ತೋರಿಸೋದಕ್ಕೋಸ್ಕರ. ನೋಡಿ ಐಕಾನ್ಸಿಯಮ್ ಮಾಲಿಂದ ಆಚೆ ಬರ್ತಿದ್ದಂಗೆ ರೈಟು ಲೆಫ್ಟು ಸೆಂಟ್ರು ಎಲ್ಲ ಕಡೆ ಬರೀ ಮಸಾಜ್ ಸೆಂಟ್ರು. ಚೆನ್ನಾಗಿ ಶಾಪಿಂಗ್ ಮಾಡಿದ್ಮೇಲೆ ಕೈಕಾಲು ನೋವು ಬಂದಿರುತ್ತಲ್ಲ, ಯಾವ್ದಾದ್ರು ಒಂದು ಮಾಲ್ಗೆ ಹೋಗಿ ಯಾವ್ದಾದ್ರು ಒಂದು ಮಸಾಜ್ ಸೆಂಟ್ರ್ ಹೋಗಿ ಮಸಾಜ್ ಮಾಡಿಸ್ಬೋದು. ಈ ಕಡೆ ಆ ಕಡೆ ಎಲ್ಲ ಅದೇನೆ ಸಂಪೂರ್ಣವಾಗಿ. ಜನರಲಿ ಬರೀ ಯಂಗ್ಸ್ಟರ್ಸ್ ಮಾತ್ರ ಬರುವಂತಹ ಜಾಗ, ಚಿಲ್ಡ್ ಔಟ್ ಪ್ಲೇಸು, ಫುಲ್ ಪಾರ್ಟಿ ಜಾಗ. ಇವತ್ತು ನಮ್ಮ ಅಪ್ಪ ಅಮ್ಮನ ಈ ಒಂದು ದುನಿಯಾ ನೋಡಲಿ ಅಂತ ಕರ್ಕೊಂಬಂದಿದ್ದೀನಿ. ಸ್ವಾಗತ ನಿಮಗೆ ಖಾಸಾನ್ ರಸ್ತೆಗೆ. ಬ್ಯಾಂಕಾಕ್ನ ಬಹಳ ಪ್ರಸಿದ್ಧವಾದ ಪಾರ್ಟಿ ಸ್ಟ್ರೀಟ್. ನೋಡ ನಮ್ಮ ಅಪ್ಪಂಗೆ ಸಾಕಾಗಿದೆ ಅನ್ಸುತ್ತೆ, ತೂರಾಡ್ತಾ ಇದ್ದಾರೆ. 2 ಎಂಟ್ರಿ ಇದೆ ಖಾಸಾನ್ ಸ್ಟ್ರೀಟ್ಗೆ. ಆ್ಯಕ್ಚುಯಲ್ ಎಂಟ್ರಿ ಇದರ ಎಂಡಲ್ಲಿ, ನಾವು ಹಿಂದ್ಗಡೆಯಿಂದ ಹೋಗ್ತಾ ಇದ್ದೀವಿ ಒಳಗೆ. ಯಾಕಂದರೆ ಆ ಕಡೆ ತುಂಬ ಟ್ಯಾಕ್ಸಿ ಪ್ರಾಬ್ಲಮ್ಸು, ಟ್ರಾಫಿಕ್ ಪ್ರಾಬ್ಲಮ್ಸು. ಈ ಜಾಗಗಳಲ್ಲಿ ಪಾಡ್ತಾಯಿ ತಿನ್ಬೋದು, ತುಂಬ ಚೆನ್ನಾಗಿ ಮಾಡ್ತಾರೆ. ಥೈಲ್ಯಾಂಡ್ನ ನ್ಯಾಷನಲ್ ಡಿಶ್ಶು. ಮತ್ತು ಬಾರ್ ಕೂಡ ಇರುತ್ತೆ, ಡ್ರಿಂಕ್ಸ್ ಕುಡಿಬೋದು ಎಲ್ಲಿ ಬೇಕೋ ಅಲ್ಲಿ. ನೋಡಿ ಹೆಂಗಿದೆ ಅಂತ ರಾತ್ರಿ ಹೊತ್ತು ಖಾಸಾನ್. ಈ ಥರ ಬೇರೆ ಬೇರೆ ಹೇರ್ ಸ್ಟೈಲ್ಸ್ ಎಲ್ಲ ರಸ್ತೆಯಲ್ಲೇ ಮಾಡ್ತಾರೆ ಜನಗಳು. ಬಾಬ್ ಮಾರ್ಲಿ ಸ್ಟೈಲ್. ಮತ್ತು ಸಾಕಷ್ಟು ಫಾರಿನ್ ಟೂರಿಸ್ಟ್ಗಳಿಗೆ ತುಂಬ ಫೇಮಸ್ ಆದ ಜಾಗ. ಹೇಗಿದೆ ರೋಡು? ನೋಡಿ ಜನ ಹೆಂಗಿದ್ದಾರೆ. ಇಲ್ಲಿ ನೋಡಿದ್ದು ಮಸಾಜ್. ಇಲ್ಲೇ ಮಸಾಜ್ ಮಾಡ್ತಾ ಇದ್ದಾರೆ. If you're up for drinks and a good crowd, raise your glass to the sky. Let's toast to that. All these people can stare. I don't care about that. This is my pity party. I'm gonna cry all night and I'll flip the bird at the guys. I don't need nobody. This is my pity party. I'll do just what I want, yeah. I'll dance on top of the bar. I won't come down on it. I'll just do what I want. This is my pity party, pity party. If my highs are highs, my lows are low. Need to blow off some steam to get back up. I'm not someone you should cheat on. 'Cause when I come back strong. Raise your glass to the sky. Let's toast to that.
ಕೈ ಕೋಲ್ಡ್ ಆಗಬಾರ್ದು ಅಂತ ಹಾಕೊಡೋದು ಸ್ಟ್ಯಾಂಡರ್ಡ್. ನೋಡೋದು ಬಂದು ಥ್ಯಾಂಕ್ ಯು ಥ್ಯಾಂಕ್ ಯು. ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನಿನಗೆ. ಎಲ್ಲಿರೋ ಚೇರ್ಸ್ ಅಮ್ಮಂಗ್ ಚೇರ್ಸ್ ಶೇರ್ಸ್. ರೋಡಿಂದ ಆಚೆ ಬಂದರೆ ಟುಕ್ಟುಕ್ಗಳು ನಿಂತಿರುತ್ತೆ, ನೆಗೋಷಿಯೇಟ್ ಮಾಡ್ಕೊಂಡು ಹೋಗ್ಬೋದು. ಬಟ್ ನನ್ನ ಕೇಳೋದಾದ್ರೆ ಹೇ ನಮಸ್ಕಾರ. ಹಾಂ ಹೇಗಿದ್ದೀರಾ? ಏನು ಎಂಜಾಯ್ ಮಾಡಕ್ಕೆ ಬಂದ್ರಾ? ವೆರಿ ಗುಡ್, ಹ್ಯಾವ್ ಫನ್. ನಮ್ಮ ತಂದೆ ತಾಯಿ ಕರ್ಕೊಂಡ್ಬಂದಿದ್ದೆ. ಕನ್ನಡದ ಹುಡುಗ ಕಾಸಾನ್ ರೋಡಲ್ಲಿ. ಹೌದಾ? ಏನು ಫ್ಯೂರಿ ಕನ್ನಡ ವ್ಲಾಗ್ಸ್. ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಪಾರ್ಟಿ ಜಾಗದಲ್ಲೂ ಪಾರ್ಟಿ ರೋಡಲ್ಲೂ ದೇವಸ್ಥಾನ ಇಟ್ಟಿರೋದು ಮರ್ತಿಲ್ಲ ನೋಡು. ಇಲ್ಲೂ ದೇವಸ್ಥಾನ ಇಟ್ಟಿದ್ದಾರೆ. ಸೊ ಕಾಸಾನ್ ಸ್ಟ್ರೀಟ್ ಪಕ್ಕ ಇರುವಂತಹ ರೋಡ್ ಕೂಡ ಅಷ್ಟೇ ಮಹತ್ವಪೂರ್ಣವಾದದ್ದು. ಅಂದರೆ ತುಂಬ ಜನ ಇರ್ತಾರೆ. ಇಲ್ಲೂ ಕೂಡ ಪಾರ್ಟಿ ಗಿಟ್ಟಿ ಮುಗಿಸ್ಕೊಂಡು ಊಟ ತಿಂಡಿ ಮಾಡೋಕ್ಕೆ ಬರ್ತಾರೆ. ಫುಡ್ ಸ್ಟ್ರೀಟ್ ಥರನೇ ಅನ್ಕೋ. ಎಲ್ಲ ಪಾರ್ಟಿ ಮಾಡಿ ಎಣ್ಣೆ ಹಾಕಿದ್ಮೇಲೆ ಊಟ ಮಾಡೋಕ್ಕೆ ಬರ್ತಾರೆ. ಅಪ್ಪ ಅಮ್ಮ ಸುಸ್ತಾಗಿದ್ದಾರೆ, ಒಂಚೂರು ಲೆಗ್ ಮಸಾಜ್ ಮಾಡಿಸೋಣ ಅಂತ ಅಂದ್ಕೊಂಡೆ. ನನ್ನ ಕಾಲು ಸಿಕ್ಕಾಬಿಟ್ಟೆ ದೊಡ್ಡದಂತೆ. ಆರಾಮಿದ್ದೀರಾ? ಬೀದಿ ಬೀದಿಯಲ್ಲಿ ರಸ್ತೆಯಲ್ಲಿ ಥೈಲ್ಯಾಂಡ್ ದೇಶದ ರಾಷ್ಟ್ರೀಯ ಊಟ ಅಂತಲೇ ಕರಿಬೋದು ಪಾಡ್ ಥಾಯ್. ನೂಡಲ್ಸ್ಗೆ ಸ್ಪೈಸಸ್ಸು ಸಕ್ಕರೆ ಹಾಕಿ ಮಾಡಿಕೊಡುವಂತಹ ಒಂದು ಡಿಶ್ಶು, ಭಾಳ ವಿಶೇಷ. ಅದನ್ನು ಟೇಸ್ಟ್ ಮಾಡಿಸೋಣ ನಮ್ಮ ತಂದೆ ತಾಯಿಗೆ ಅಂತ ಇಲ್ಲಿ ಕೂರಿಸಿದ್ದೀನಿ. ಕೂತ್ಕೋಪ್ಪ. ಇದೊಂದು ರೀತಿಯ ಬೀದಿ ಊಟ, ಗೊತ್ತಿಲ್ಲ ಅವ್ರಿಗೆ ಇಷ್ಟ ಆಗುತ್ತೆ ಅಲ್ವಾ. ವೆಜ್ ಪಾಡ್ ಥಾಯ್ ಮಾಡಿಸ್ತಾ ಇದ್ದೀನಿ. ಫಿಶ್ ಆಯಿಲ್ ಕೂಡ ಹಾಕಿಸ್ತಾ ಇಲ್ಲ, ಪ್ಯೂರ್ ವೆಜಿಟೇರಿಯನ್ ಪಾಡ್ ಥಾಯ್ ಫಾರ್ ದೆಮ್. ನಮ್ಮ ಅಪ್ಪ ಅಮ್ಮನಿಗೆ ಇವಾಗ ಸರ್ಪ್ರೈಸು. ಏನಪ್ಪ ಅಂದರೆ ದಿಸವನ್ನು ಎಂಡ್ ಮಾಡೋಣ ಗ್ರ್ಯಾಂಡ್ ಟುಕ್ ರೈಡ್ನೊಂದಿಗೆ. ಅವ್ರಿಗೆ ಸುಮ್ಮನೆ ಅಲ್ಲಿ ನಿಲ್ಲಿಸ್ಬಿಟ್ಟು ಬಂದಿದ್ದೀನಿ. ನೋಡಿ 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 ಲೆಫ್ಟ್ ದೇರ್. ಯಾ ಸರ್ಪ್ರೈಸ್ ಮಾಡೋಣ ಬನ್ನಿ. ಫೋನ್ ಮಾಡ್ತಾರೆ ನಮ್ಮಪ್ಪ ಎಲ್ಲೋಗ್ಬಿಟ್ಟೆ ಅಂತ ಟೆನ್ಷನ್ ಆಗ್ಬಿಟ್ಟಿದ್ದಾರೆ. ರಾತ್ರಿ 12:30 ರಾತ್ರಿಯಲ್ಲಿ ಪಟಾಯ ರೋಡಲ್ಲಿ ನಿಲ್ಲಿಸ್ಬಿಟ್ಟಿದ್ದೀನಿ. ನೋಡಿ ಅಲ್ಲಿ ನಿಂತ್ಕೊಂಡಿದ್ದಾರೆ. ಬಂದರು ಏ ಲೆಫ್ಟ್ ಸೈಡ್ ಬಂದರು ನೋಡಿ. ಇದೇ ಅಮ್ಮ ಟುಕ್ ಅಂದರೆ ಅಮ್ಮ ಫಿಲಿಪೀನ್ಸಲ್ಲಿ ಜೀಪ್ನಿ ಅಂತ ಇರುತ್ತೆ, ಇಲ್ಲಿ ಟುಕ್ ಕೂತ್ಕೊಳ್ಳಿ ಫಸ್ಟ್ ನೀವು. ನೋಡಿ ಇದು ಟುಕ್ ಎಕ್ಸ್ಪೀರಿಯೆನ್ಸು ನೀವು ಮಾಡಲೇಬೇಕು ಬ್ಯಾಂಕಾಕಿಗೆ ಬಂದಾಗ. ಹೇಗೆ ಅನಿಸ್ತದೆ ಹೇಳೋ? ಟುಕ್ ಬ್ರೋ, ಮೇಕ್ ದೆಮ್ ಫೀಲ್ ದ ಟುಕ್. ಒಂದು
ಕ್ರೇಜಿ ರೈಡ್ ಕರ್ಕೊಂಡು ಹೋಗ್ರು. ಅಯ್ಯೋ ನಾನೇ ಬಿದ್ದೋಗಿದ್ದೆ. ಬ್ಯಾಂಕಾಕ್ ಬಂದಮೇಲೆ ಟುಕ್ ಟುಕಲ್ಲಿ ಕೂತ್ಕೊಳ್ಳೇಬೇಕು. ಈ ಊರಲ್ಲಿ ಒಂದೊಂದು ಟುಕ್ನ ಒಂದೊಂದು ರೀತಿ ರೆಡಿ ಮಾಡ್ಕೋತಾರೆ. ಎರಡು ಸೈಡು ನೋಡ್ಬೋದು ನೀವು ಟುಕ್ಗಳು ಎಲ್ಲ ಕಡೆನೂ. ರಾತ್ರಿ ಹೊತ್ತು ಟ್ರಾಫಿಕ್ ಕಮ್ಮಿ ಆದಮೇಲೆ ಬ್ಯಾಂಕಾಕಲ್ಲಿ ಇದನ್ನು ರೈಡ್ ಮಾಡಬೇಕು, ಅವಲೇ ಮಜಾ. ಟ್ರಾಫಿಕಲ್ಲಿ ಹೋದ್ರೆ ಏನು ಯೂಸ್ ಇಲ್ಲ. ಎಷ್ಟು ಚೆನ್ನಾಗಿ ತಂದು ಬಿಟ್ಟು ಹೋದರು. ಥ್ಯಾಂಕ್ ಯು. ನೋಡೋದು ಹೆಂಗೆ ಸ್ಟಾರ್ಟ್ ಆಗಿ ಹೆಂಗೆ ಹೋಗ್ತದೆ ಬೂಮ್ ಬೂಮ್ ಅಂತ. ಫಾಸ್ಟ್ ರಿವರ್ಸ್. ಬಾಯ್. ವಾಪಸ್ ಹೋಟ್ಲ ಹತ್ರ ಬಂದ್ವಿ. ಹೇಗೆ ಅನಿಸ್ತು ಇವತ್ತು? ಫುಲ್ ಡೇ ಬ್ಯಾಂಕಾಕ್ನ ಸುತ್ತಾಡಿದ್ದೀವಿ. ನಿಮ್ಮಿಬ್ಬರ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಪ್ರವಾಸದ ದಿವಸ ಬ್ಯಾಂಕಾಕ್ನಲ್ಲಿ 1 ನಿಮಿಷ ವೇಸ್ಟ್ ಮಾಡ್ದಂಗೆ ಸುತ್ತಾಡಿದ್ದೀವಿ. ಹೇಗೆ ಅನಿಸ್ತದೆ ಹೇಳಿ? ತುಂಬ ಚೆನ್ನಾಯಿತು, ಆದರೆ ಅಷ್ಟೇ ಸುಸ್ತಾಯಿತು. ಓಕೆ, ಬಟ್ ಏನು ಅನಿಸ್ತು ನಿನಗೆ ಬ್ಯಾಂಕಾಕ್ ನಗರ ಅಥವಾ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಾವೆಲ್? ನಿಂಗೆ ಏನು ಅನಿಸ್ತಪ್ಪ? ಇಂಟರ್ನ್ಯಾಷನಲ್ ಟ್ರಾವೆಲ್ಸ್ ಬಗ್ಗೆ ಹೇಳಬೇಕು ಅಂದರೆ ಅದು ಒಳ್ಳೆ ಎಕ್ಸ್ಪೀರಿಯನ್ಸ್ ನಮಗೆ. ಬ್ಯಾಂಕಾಕ್ ಸಿಟಿ ಆಸ್ ಎ ಹೋಲ್ ತುಂಬಾ ಚೆನ್ನಾಗಿದೆ. ನಿನಗೆ ನೋಡಬೇಕಾಗಿದ್ದ ಜಾಗನೇ. ಇಷ್ಟ ಆಯ್ತಾ? ಹಾಂ, ಎಲ್ಲ ಟ್ರೈ ಮಾಡಿದ್ವಿ ಇವತ್ತು. ಊಟ, ತಿಂಡಿ, ಟುಕ್ಕು, ಖಾಸಾನ್ ಸ್ಟ್ರೀಟು, ಪಾರ್ಟಿ ಜಾಗ, ಬಿಯರು, ಅದಾದಮೇಲೆ ದೇವಸ್ಥಾನ, ಮಾಲು, ಆಮೇಲೆ ನದಿಯ ಕ್ರೂಸು, ಟ್ಯಾಕ್ಸಿ, ಮಾಲು, ಪ್ರತಿಯೊಂದು ನೋಡಿದ್ವಿ. ಕಾಫಿ ಶಾಪ್ಸು, ಇಲ್ಲಿಯ ಕಲ್ಚರು, ಊಟ ತಿಂಡಿ, ಸ್ವೀಟ್ಸು, ಪ್ರತಿಯೊಂದು ಟ್ರೈ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಇವತ್ತು ದಿವಸ. ಐ ಹೋಪ್ ನೀವುಗಳು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿರ್ತೀರ ವೀಡಿಯೋಸ್ನ ನೋಡಿ. ನಿಮಗೂ ಈ ಒಂದು ವಿಡಿಯೋ ಇನ್ಸ್ಪೈರ್ ಆಗಲಿ. ನಿಮ್ಮ ಪೇರೆಂಟ್ಸ್ನ, ನಿಮ್ಮ ಫ್ಯಾಮಿಲಿಗಳನ್ನು, ಹಣವನ್ನು ಈಗ ಹೇಳ್ತೀರಾ ಹಣ ಇಲ್ಲ ಅಂತ, ಸ್ವಲ್ಪ ಕೂಡಿಟ್ರೆ ಒಂದು ವರ್ಷದಲ್ಲಿ ಹಣ ಇರುತ್ತೆ. ಸೊ ಹೆಂಗೋ ನಾನು ಅಷ್ಟೇ ನೋಡಿ, ನನ್ನ ಲೈಫಲ್ಲಿ ಇಷ್ಟು ಲೇಟಾಗಿ ಕರ್ಕೊಂಡು ಬರ್ತಾಯಿದ್ದೀನಿ. ನನಗೆ ಲೇಟ್ ಅನ್ನಿಸ್ತಾಯಿದೆ. ಲೇಟ್ ಆದರೂ ಲೇಟೆಸ್ಟಾಗಿ ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡಿದ್ದೀವಿ. ಇನ್ನೂ 4 ದಿವಸಗಳ ಕಾಲ ಬರೀ ಬ್ಯಾಂಕಾಕ್ ಅಷ್ಟೇ ಅಲ್ಲ, ಇನ್ನೂ ಥೈಲ್ಯಾಂಡ್ ದೇಶದ ಅತ್ಯದ್ಭುತವಾದ ಜಾಗಗಳನ್ನು ನಿಮಗೆ ತೋರಿಸಲಿದ್ದೇವೆ. ಇವತ್ತಿಗೆ ಡಮ್ಕಿ ಡಮಾಲ್ ಆಗಿದ್ವಿ. ಶುಭರಾತ್ರಿ. ಜೈ ಕರ್ನಾಟಕ ಮತ್ತು ಜೈ ಭುವನೇಶ್ವರಿ.